ಆ 12 ಕಲ್ಲುಗಳ ಕೊಟ್ಟಿದ್ದಾರೆ. ಅದಕ್ಕೆ ಏನಾಗಿದೆ 12 ಕಂಬ ವಿಕೃತಿಯಾಗಿ ಇದು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಟೈಮ್ ಕರೆಕ್ಟು 6 ಗಂಟೆ. ಇವಾಗ ನಾವು ಮೃಗವಧೆಗೆ ಟಿಗೋಸ್ಕರ ಕಾಯ್ತಾ ಇದ್ದೀವಿ. ಗೈಸ್ ಟಿ ಬಂತು ಇವಾಗೆಲ್ಲರೂ ಹತ್ಕೊತಾ ಇದ್ದೀವಿ. ಇವನು ನಮ್ಮ ಫ್ರೆಂಡ್ ಅಮಿತ್ ಗೈಸ್, ಇವನು ನಮ್ಮ ಫ್ರೆಂಡ್ ಅನುಜು. ಸ್ವಲ್ಪ ರೋಸ್ಟ್ ಮಾಡೋದು ಇವನಿಗೆ. ಒಂದು ಸಣ್ಣ ಸ್ಟಾಪ್ ಕೊಟ್ಟಿದ್ದೀನಿ ಗೈಸ್ ದೇವಸ್ಥಾನಕ್ಕೆ. ಇವಾಗೆಲ್ಲ ಮುಗಿಸ್ಕೊಂಡು ಮತ್ತೆ ಹೋಗ್ತೀವಿ. ಗೈಸ್ ಇವಾಗ ಜಸ್ಟ್ ಎಂಟರ್ ಆದ್ವಿ ಮೃಗವಧೆಗೆ. ಶಿವಮೊಗ್ಗದಿಂದ 60 ಕಿಲೋಮೀಟ್ರು. ಇದು ಮೃಗವಧೆ ದೇವಸ್ಥಾನ. ಇವಾಗ ಇಲ್ಲಿ ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಹಾಯ್ ಗೈಸ್, ಇವಾಗ ನಾವು ಬಂದಿರೋದು ಕಮಂಡಲ ಗಣಪತಿ. ಇದು ಮೃಗವಧೆಯಿಂದ 30 ಕಿಲೋಮೀಟ್ರು. ಇಲ್ಲಿ ಬ್ರಾಹ್ಮಿ ನದಿಯ ಉಗಮ ಸ್ಥಳ ಅಂತ ಅಂತಾರೆ. ಗೈಸ್ ನಾವು ಹೋಗಿರೋ ಮೃಗವಧೆ ದೇವಸ್ಥಾನ ಮತ್ತು ಕಮಂಡಲ ಗಣಪತಿದು ಶಾರ್ಟ್ ಹಿಸ್ಟ್ರಿನ ನಿಮಗೆ ಈ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಹಿಂದೆ ಈ ಕೈಲಾಸದಲ್ಲಿ ಪಾರ್ವತಿ ಅಮ್ಮನವರಿಗೂ ಈ ಶನೀಶ್ವರನ ಬಾಧೆ ಶುರುವಾಗುತ್ತೆ. ಆಗ ದೇವತೆಗಳೆಲ್ಲ ಸೇರಿ ಅವಳಿಗೊಂದು ಸಲಹೆ ಕೊಡ್ತಾರೆ. ಈ ಶನೀಶ್ವರನ ಬಾಧೆ ತಡೆಯೋದು ಭಾಳ ಕಷ್ಟ ಆಗ್ತದೆ, ಅದಕ್ಕಾಗಿ ನೀನು ಭೂಲೋಕಕ್ಕೆ ಹೋಗಿ ಆ ಶನೀಶ್ವರನ ಕುರಿತು ತಪಸ್ಸು ಮಾಡಿ ಅವನು ಇನ್ನೊಂದು ವರ ತಗೊಂಬ. ಇಲ್ಲಿ ಇದ್ದರೆ ಅವ್ನು ಕಷ್ಟ ಸಹಿಸು ಕಷ್ಟ ಆಗ್ತದೆ. ಅವಳು ಹಾಗೆ ಜಾಗ ಹುಡುಕ್ತಾ ಬರ್ತಾಳೆ. ಇಲ್ಲಿಂದ ಮುಂದೆ ಹೋಗ್ಬೇಕು, ಒಂದು 16 ಕಿಲೋಮೀಟ್ರ್ ಮೃಗವಧೆ ಅಂತ ಒಂದು ಕ್ಷೇತ್ರ. ಮೃಗವಧೆ ಅಂದರೆ ರಾಮಾಯಣ ಕಾಲದಲ್ಲಿ ರಾಮ ಮಾರೀಚ ರಾಕ್ಷಸನನ್ನು ಸಂಹಾರ ಮಾಡಿದಂಥ ಸ್ಥಳ. ಅಲ್ಲಿ ತಪಸ್ಸು ಕೂರೋಕ್ಕೆ ಆಲೋಚನೆ ಮಾಡ್ತಾರೆ. ಹಾಗೆಯೇ ತಪಸ್ಸು ಯಾವುದೇ ರೀತಿ ಭಂಗ ಬರಬಾರ್ದು, ಆದಷ್ಟು ಬೇಗ ಒಳ್ಳೆ ರೀತಿಯಿಂದ ಆಗಬೇಕು. ಅದಕ್ಕಾಗಿ ಒಂದು ಗಣಪತಿ ಪೂಜೆ ಮಾಡಬೇಕು. ಎಲ್ಲಿ ಮಾಡೋದು ಅಂತ ಆಲೋಚನೆ ಮಾಡ್ತಾರೆ. ಆಗ ಅವಳ ಜ್ಞಾನಕ್ಕೆ ಉಳಿಯುತ್ತೆ. ಹತ್ತಿರದಲ್ಲಿ ವಸಿಷ್ಠ ಮಹರ್ಷಿಗಳ ಆಶ್ರಮದಲ್ಲಿ ಹೋಗುವುದು. ಅವಳು ಇಲ್ಲಿ ಗಣಪತಿ ಪೂಜೆಗಾಗಿ ಬಂದಾಗ ಆ ತಾಯಿಗೆ ಸ್ನಾನಕ್ಕೆ ಅನುಕೂಲ ಆಗಲಿ ಅಂತೇಳಿ ಬ್ರಹ್ಮದೇವರು ಬಂದು ಅವ್ರ ಕೈಯಲ್ಲಿರೋ ಕಮಂಡಲದಿಂದ ಸ್ವಲ್ಪ ತೀರ್ಥ ಭೂಮಿ ಮೇಲೆ ಹಾಕ್ತಾರೆ. ಆಗ ಈ ನದಿ ಉಗಮ ಆಗ್ತದೆ. ಇದಕ್ಕೆ ಬ್ರಾಹ್ಮಿ ನದಿ ಅಂತ ಹೆಸರು. ಬ್ರಹ್ಮ ನಿರ್ಮಾಣ ಮಾಡಿಕೊಟ್ಟಿದ್ದು ಬ್ರಾಹ್ಮಿ ನದಿ. ಬ್ರಹ್ಮನ ಕಮಂಡಲ ತೀರ್ಥದ ಬುಡದಲ್ಲಿದ್ದರಿಂದ ಇದಕ್ಕೆ ಕಮಂಡಲ ಗಣಪತಿ ಹೆಸರು ಬಂತು. ತಾಯಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗಿ ತಪಸ್ಸು ಮಾಡಿ ಶನೀಶ್ವರನಿಂದ ಹೊರ ತಗೊಂಡು ಕೈಲಾಸಕ್ಕೆ ಹೋಗ್ತಾಳೆ. ಈಗ ಇಲ್ಲಿಯೇ ವಿಶೇಷ ಅಂದರೆ ಬೆಳಿಗ್ಗೆ 10 ಗಂಟೆ ಒಳಗೆ ಆ ಕೊಳವೆಯಲ್ಲಿ ಸ್ನಾನ ಮಾಡಿದರೆ ಶನಿ ಬಾಧೆಗಳು ಪರಿಹಾರ ಆಗ್ತದೆ. ಹಾಗೆಯೇ ಅಲ್ಲಿ ತೀರ್ಥ ಹಿಡ್ಕೊಂಡು ಹೋಗಿ ದೇವ್ರ ಮೇಲೆ ಇಟ್ಕೊಂಡು 21 ದಿನ ಓದೋ ಮಕ್ಕಳಿಗೆ ಕೂತ್ರೆ ಬುದ್ಧಿ ಚುರುಕಾಗುತ್ತೆ. ಇದೆರಡು ಇಲ್ಲಿದ್ದು ವಿಶೇಷ. 12 ಗಂಟೆವರೆಗೆ ಮಾತ್ರ ಪೂಜೆ. 12 ಗಂಟೆ ನಂತರ ಸೂರ್ಯ ಪಶ್ಚಿಮಕ್ಕೆ ತಿರುಗಿದ ಮೇಲೆ ಮತ್ತೆ ಶನಿದೇವರು ಇಲ್ಲಿನ ಹಸುಗಳು ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿದ್ರೆ ಎಲ್ಲ ಕುಳ್ಳಕ್ಕೆ ಇರುತ್ತೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ತಳಿಗಳು ಇರೋದು ಗಿಡ್ಡ ತಳಿ ಅಂತ ಕರೀತಾರೆ. ನೀವು ಅದಕ್ಕೆ ಎಲ್ಲ ನೋಡಿದ್ರು ಹಸುಗಳು ಇಲ್ಲಿ ಕುಳ್ಳಕ್ಕೆ ಇರ್ತವೆ. ಇವಾಗ ಕಮಂಡಲ ಗಣಪತಿದಾಯಿತು. ನೆಕ್ಸ್ಟು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಯಲ್ಲಿ ಮತ್ತೆ ಸಿಗ್ತೀವಿ ಗೈಸ್. ಇವಾಗ ನಾವು ಶೃಂಗೇರಿಯಲ್ಲಿದ್ದೀವಿ. ಶೃಂಗೇರಿ ಮೇಲೆ ಇಲ್ಲಿ ಬ್ರಿಡ್ಜ್ ಮೇಲೆ ಗೈಸ್ ಈ ತುಂಗಾ ನದಿಯಲ್ಲಿ ಮೀನುಗಳಿದ್ದಾವೆ. ಆ ಮೀನುಗಳಿಗೆ ನೋಡಿ ಇಲ್ಲಿ ಆ ಥರ ಪ್ಲೇಸ್ ಮಾಡಿ ಮಂಡಕ್ಕಿಗಳನ್ನು ಹಾಕಕ್ಕೆ ಬಿಡ್ತಾರೆ. ನೀವು ಮಂಡಕ್ಕಿಗಳು ಹಾಕಿ, ಪ್ಲಾಸ್ಟಿಕ್ಕೆಲ್ಲ ಹಾಕಕ್ಕೆ ಹೋಗ್ಬೇಡಿ ನೀರಿಗೆ. ನದಿಗಳು ಬಂದಿದೆ. ಶಂಕರಾಚಾರ್ಯರು ಬಾಲ್ಯದಿಂದ ನಡ್ಕೊಂಡು ಇದು ತಪಸ್ಸಿಗೆ ಅಂತ ಬಂದಾಗ ದೇಶ ಸಂಚಾರ ಮಾಡ್ಕೊಂಡು ಹೋಗುವಾಗ ಈ ನಾವು ಶಂಕರಾಚಾರ್ಯ ಇಲ್ಲಿ ಬಂದರು ನದಿ ಹತ್ರ ಬಂದಾಗ ಏನಾಯ್ತು ಅಂತ ಹೇಳಿದ್ರೆ ಅವರು ನದಿ ನೋಡಿದರು. ಅಲ್ಲಿಂದ ನದಿ ಚೆನ್ನಾಗಿ ಹರಿತಿದೆ ಅಂತ. ನದಿ ಈಗ ಹರಿತಿತ್ತಂತೆ. ಅದನ್ನೇನು ಮಾಡಿದ್ರು, ತುಂಗೆ ಈ ಕಡೆಯಿಂದ ಹೋಗಲಿ ಅಂತೇಳಿ ಈ ಸೈಡ್ ತಿರ್ಸಿ ಈ ಕಡೆ ಬಿಟ್ಟಿದ್ರಂತೆ. ಈ ಕಡೆ ಹಿಂಗೆ ಈ ಕಡೆಯಿಂದ ಹೋಗಲಿ ಅಂತ. ಆವಾಗ ಶೃಂಗೇರಿ ಇಲ್ಲಿ ಬರೋದಿಗೆ ಅವ್ರು ಏನು ಮಾಡಿದ್ರು, ಸ್ವಲ್ಪ ವಿಶ್ರಾಂತಿಗೆ ಕೂತಾಗ ಒಂದು ಕಪ್ಪೆ ಮೊಟ್ಟೆ ಇಟ್ಟು ಬಿಸಿಲಲ್ಲಿ ಒದ್ದಾಡ್ತಿತ್ತಂತೆ. ಆವಾಗ ಅಲ್ಲಿ ಒಂದು ನಾಗರ ಹಾವು ಬಂದು ಹೆಡೆ ಬಿಚ್ಚಿ ಆಶ್ರಯ ಕೊಟ್ಟಿದೆ. ಕಪ್ಪೆಗೆ ಆಶ್ರಯ ಕೊಟ್ಟಿದೆ. ಕಪ್ಪೆಗೂ ಅವಿಗೆ ವಿರೋಧಿ ಅಲ್ಲ. ಆವಾಗ ಅವರು ಶಂಕರಾಚಾರ್ಯರು ಲೆಕ್ಕ ಹಾಕಿದ್ರಂತೆ, ಇಲ್ಲಿ ಒಂದು ಇದು ಪುಣ್ಯ ಜಾಗ ಇದೆ ಅಂತೇಳಿ ಅವ್ರು ಏನು ಮಾಡಿದ್ರು, ಇಲ್ಲಿ ಕೆಳಗಡೆ ತುಂಗಾ ನದಿಯಲ್ಲಿ ತಪಸ್ಸಿಗೆ ಕೂತರು. ತಪಸ್ಸಿಗೆ ಕೂತೆಲ್ಲ ನೋಡೋತ್ತಿಗೆ
ಇದು ಪುಣ್ಯವಾಗಿ ಜಾಗ ಅಂತೇಳಿ ಈ ದೇವಸ್ಥಾನನ ವಿದ್ಯಾಶಂಕರನ ಸ್ಥಾಪನೆ ಮಾಡಿರೋದು ದಕ್ಷಿಣ ಮುಖವಾಗಿ ಸ್ಥಾಪನೆ ಮಾಡಿದ್ರು ಫಸ್ಟಿಗೆ. ಸ್ಥಾಪನೆ ಮಾಡಿ ಇಲ್ಲಿ ಮಹಾಭಾರತದ ಎಲ್ಲ ಇದನ್ನು ಅಲ್ಲಿಗೆ ಆ ಕಲ್ಲಲ್ಲಿ ಕೆತ್ತಿ ಮಹಾಭಾರತ ಕೆತ್ತನೆ ಆ ಕಲ್ಲು ಕೊಟ್ಟಿದ್ದಾರೆ. ಅದಕ್ಕೆ ಏನಾಗಿದೆ 12 ಕಂಬ ವಿಕೃತಿಯಾಗಿ ಇದು ನಕ್ಷತ್ರ ಆಕಾರದಲ್ಲಿ ಈ ದೇವಸ್ಥಾನ ಇದೆ. ಆ ದೇವಸ್ಥಾನ ಇರೋದ್ರಿಂದ ಏನಾಗಿತ್ತು ಅಂತ ಹೇಳಿದರೆ ಅದಕ್ಕೆ 12 ಕಂಬದಲ್ಲಿ ತಿಂಗಳಿ ಅಂತೇಳಿ ಒಂದೊಂದು ಬಿಸಿಲು ಅದಕ್ಕೆ ಬೀಳುತ್ತೆ. ಅದೇ ಕಂಬಕ್ಕೆ ಎಲ್ಲದೂ ಸೂರ್ಯನ ಸ್ಪರ್ಶ ಆಗುತ್ತೆ, ಒಂದೊಂದು ತಿಂಗಳಿಗೆ ಒಂದೊಂದು ಸ್ಪರ್ಶ ಆಗುತ್ತೆ ಅಂತ ಒಂದು ಇದಿದೆ. ಅದು ದಕ್ಷಿಣಾಭಿಮುಖ ಆಗಿ ಹೋಗ್ತಾ ಇದಾಗುತ್ತೆ, ಸಮೇತ ಕಂಬಗಳಿಗೆ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಆ ರೀತಿಯಲ್ಲಿ ಈ ದೇವಸ್ಥಾನ ಇದೆ. ಇಲ್ಲಿ ಆ ದೇವಸ್ಥಾನದೊಳಗೆ ಒಂದು ವಿದ್ಯಾ ಗಣಪತಿ ಅಂತಿದೆ, ದುರ್ಗಾದೇವಿ ಅಂತಿದೆ, ವಿದ್ಯಾಶಂಕರ ಅಂತ. ಶನೇಶ್ವರ ಪೂಜೆ ಏನಾದ್ರು ಮಾಡಬೇಕಂದ್ರೆ ಅದರೊಳಗೆ ಶನಿಗೆ ಪೂಜೆ ಮಾಡ್ತಾರೆ. ಅದಕ್ಕೆ ಮೇಲ್ಗಡೆ ಕಾಗೆ ಚಿತ್ರ ಎಲ್ಲ ಇದೆ. ಹಾಗೆ ಮಾಡೋದು. ಮತ್ತು ಇಲ್ಲಿ ಶಾರದಾಂಬೆನ ಸ್ಥಾಪನೆ ಮಾಡಿದೆ. ಸ್ಥಾಪನೆ ಮಾಡಿದ್ರೆ 20,000 ಮಕ್ಕಳಿಗೆ ಇಲ್ಲಿ ಪ್ರತಿದಿನವೂ ಇಲ್ಲಿಂದ ಶಾಲೆಗಳಿಗೆ ಊಟ ಹೋಗುತ್ತೆ, ಭೋಜನ ಮಕ್ಕಳಿಗೆ ಫ್ರೀ. ಎಲ್ಲ ಶಾಲೆ, ಗೌರ್ಮೆಂಟ್ ಸ್ಕೂಲಿಗೆ, ಪ್ರೈವೇಟ್ ಸ್ಕೂಲಿಗೆ ಎಲ್ಲ ಇರುತ್ತೆ, ಎಲ್ಲ ಊರಿಗೂ. ಮತ್ತು 100 ಇದಕ್ಕೂ ಶಾಲೆ ಇದು ದೇವಸ್ಥಾನದಿಂದ ಊಟ ಭೋಜನ ಇರುತ್ತೆ, ಯಾವಾಗ ಪ್ರತಿದಿನ ನಿತ್ಯನೇ ಇರುತ್ತೆ. ಮತ್ತು ಇಲ್ಲಿ ಅಕ್ಷರ ಅಭ್ಯಾಸ ಇರುತ್ತೆ. ಯಾರು ಮಕ್ಕಳನ್ನ ಫಸ್ಟು ಅಕ್ಷರ ಇಲ್ಲಿ ತಿದ್ದಿದ್ರು ಅವರ ಅಕ್ಷರದಲ್ಲಿ ಮಕ್ಕಳು ಬೆಳವಣಿಗೆಗೆ ಶಾರದಾಂಬೆ ರಕ್ಷಣೆ ಇದೆ ಅಂತ ಇಲ್ಲಿ ಇದೆ. ಆನೆ ಇದೆ, ಆನೆಯನ್ನು ಬೆಳಗ್ಗೆ ಬರುತ್ತೆ, 10 ಗಂಟೆಗೆ ಬಂದು ಆನೆ ಒಂದು ಶಾರದೆ ಆಶೀರ್ವಾದ ತಗೊಂಡೇ ಎಲ್ಲರಿಗೆ ಆಶೀರ್ವಾದ ಮಾಡುತ್ತೆ. ಮತ್ತು ದೇವರ ಮೀನಿನ ಕಥೆನೂ ಅಷ್ಟೇ. ಮೀನನ್ನು ಏನಾಗಿದೆ ಅಂದರೆ ಯಾರು ಬಿಟ್ಟಿದ್ದಲ್ಲ, ತುಂಗಾ ನದಿಯಲ್ಲಿ ಇರುವಂಥದ್ದು. ಅದು ಅವಾಗ ಹಿಂದಿನ ಕಾಲದಲ್ಲಿ ಗುರುಗಳು ಮೀನಿನ ಇದನ್ನು ನೋಡಿ ಇದ್ದಾಗ ಈ ಮೀನು ಇಲ್ಲೇ ಉತ್ಪನ್ನೆಯಾಗಿ ಆ ಮೀನು ಆ ಕಡೆ ಈ ಕಡೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತಾರೆ. ಸಾವಿರಾರು ಜನ ಏನು ಮಾಡ್ತಾರೆ, ನಾವೊಂದು 10 ಜನಕ್ಕೆ ಒಂದು ಊಟ ಹಾಕೋಕ್ಕಾಗಲ್ಲ. ನಾವೊಂದು 20 ರೂಪಾಯಿ ಒಂದು ಮೀನಿಗೆ, ಒಂದು ಪ್ರಾಣಿಗೆ ಒಂದು ಸತಿ ಮಂಡ್ಯಕ್ಕೆ ತೊಳಿದ್ರೆ ಒಂದು 100 ಮೀನು ತಿಂದು ಅವು ಸಂತೋಷ ಪಡ್ತವೆ. ನಾವು ಯಾವುದೋ ಒಂದು ಪ್ರಾಣಿಗೆ ಹಾಕ್ಬೇಕಾದ್ರೆ ಒಂದು ಬಾಳೆಹಣ್ಣು ಕೊಟ್ಟು ಒಂದು ಹನಿ ಕೊಡ್ಬೋದು ಅಷ್ಟೇ. ಹಸುವಿಗೆ ಏನಾದ್ರು ಒಂದು ಕೊಟ್ಟರೆ ನಾಯಿಗೆ ಒಂದು ಬಿಸ್ಕುಟ್ ಕೊಡ್ಬೋದು. ಇದು 100 ಮೀನುಗಳು ತಿಂದು ಅವು ನಮಗೆ ಒಂದು ಯಾವುದೇ ಒಂದು ಕಾಯಿಲೆ ಕಜ್ಜಿಗೆಲೆ ಏನೇ ಇದ್ದರೂ ಸಹ ಎಲ್ಲ ಕ್ಲೀನಲ್ಲಿ ಗುಣ ಆಗಿ ಅವರು ಯಾವುದಾದ್ರು ಒಂದು ಏನು ನಾವು ಯಾರಿಗೂ ಊಟ ಹಾಕೋಕ್ಕಾಗಲ್ಲ, ಯಾವುದೋ ಒಂದು ಪಾಪ ಪರಿಹಾರ ಆಗೋಕ್ಕೆ ಸಹ ಅದನ್ನು ಮೀನಿಗೆ ದುಡ್ಡು ಹಾಕ್ತಾರೆ, ಎಲ್ಲ ಇದು ಮಾಡುವಂಥದ್ದು ಇದೆ. ನನ್ನ ಹೆಸರು ಶ್ರೀನಿವಾಸ ಸರ್ ಹೇಳಿರೋದು ಇದೇ ದೇವಸ್ಥಾನ. ಇದರೊಳಗೆ 12 ಕಲ್ಲುಗಳೆಲ್ಲ ಇರೋದು. ನೀವು ಇದ್ರ ಪೂರ್ತಿ ಚರಿತ್ರೆ ನೋಡಬೇಕಂದ್ರೆ ಕೌಂಟರಲ್ಲಿ 750 ರೂಪಾಯಿಗೆ ಬುಕ್ ಇದೆ. ಆ ಬುಕ್ಕಲ್ಲಿ ನೋಡ್ಬೋದು ಫ್ರೆಂಡ್ಸ್. ಗೈಸ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನ. ಬನ್ನಿ, ಎಲ್ಲರೂ ಚೆನ್ನಾಗಿದೆ.